ತೋರಿದ್ದಾರೆ ಡಿಸಿ ಅನ್ನುವಂಥ ಆರೋಪವನ್ನು ಅವರು ಮಾಡ್ತಾ ಇರೋದು. ಶಿಷ್ಟಾಚಾರ ಪಾಲಿಸ್ತಾ ಇಲ್ಲ ಜಿಲ್ಲಾಧಿಕಾರಿಗಳು. ವಿಧಾನ ಪರಿಷತ್ ಸದಸ್ಯರಿಗೆ ಆಹ್ವಾನವನ್ನು ಕೊಡ್ತಾ ಇಲ್ಲ ಕಾರ್ಯಕ್ರಮಗಳಿಗೆ, ಸರ್ಕಾರಿ ಕಾರ್ಯಕ್ರಮಗಳಿಗೆ. ಹಕ್ಕು ಬಾಧ್ಯತಾ ಸಮಿತಿಗೆ ದೂರು ಕೊಡಲಾಗಿದೆ. ಹಕ್ಕುಚ್ಯುತಿ, ಜಿಲ್ಲಾಧಿಕಾರಿಗಳು ಹಕ್ಕುಚ್ಯುತಿ ಮಾಡಿದ್ದಾರೆ ಅನ್ನೋ ಆರೋಪದ ಮೇಲೆ ದೂರು ಕೊಟ್ಟಿರು. ಪರಿಷತ್ ಸದಸ್ಯರ ಸಿಟ್ಟಿಗೆ ಕಾರಣ ಸರ್ಕಾರಿ ಕಾರ್ಯಕ್ರಮಕ್ಕೆ ಪರಿಷತ್ ಸದಸ್ಯರನ್ನ ಆಹ್ವಾನಿಸ್ತಿಲ್ಲ. ಶಿಷ್ಟಾಚಾರದ ಪ್ರಕಾರ ಕರಿಬೇಕು ಪರಿಷತ್ ಸದಸ್ಯರನ್ನ, ಆದರೆ ಅವರನ್ನ ಕರೀತಿಲ್ಲ, ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಇನ್ವಿಟೇಷನ್ಗಳಲ್ಲಿ ಹೆಸರು ಹಾಕ್ತಾ ಇಲ್ಲ. ಹಕ್ಕು ಬಾಧ್ಯತಾ ಸಮಿತಿಗೆ ದೂರು ಕೊಟ್ಟಿದ್ದಾರೆ. ಹಕ್ಕು ಬಾಧ್ಯತಾ ಸಮಿತಿಯಿಂದ ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಡಲಾಗಿದೆ. 4 ಬಾರಿ ನೋಟಿಸ್ ಕೊಟ್ಟರೂ ಕೂಡ ಡಿಸಿ ಅದನ್ನ ಕ್ಯಾರೆ ತೆಗಿತಾ ಇಲ್ಲ. ಜೂನ್ 19ರಂದು ಹಕ್ಕು ಬಾಧ್ಯತಾ ಸಮಿತಿಯಿಂದ ಮತ್ತೆ ನೋಟಿಸ್ ಕೊಡಲಾಗಿದೆ. ಹಕ್ಕು ಬಾಧ್ಯತಾ ಸಮಿತಿಯನ್ನು ಕೂಡ ಕ್ಯಾರೆ ಮಾಡ್ತಾ ಇಲ್ಲ ಶುಭಾ ಕಲ್ಯಾಣ್. ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಈಗ ವಿಧಾನ ಪರಿಷತ್ ಸದಸ್ಯರು ಒತ್ತಾಯಿಸ್ತಾ ಇದ್ದಾರೆ, ಆರೋಪಿಸ್ತಾ ಇದ್ದಾರೆ. ನಮ್ಮನ್ನು ಅಗೌರವಿಸಿದ್ದಾರೆ. ಹಕ್ಕು ಬಾಧ್ಯತಾ ಸಮಿತಿಯಿಂದ ನೋಟಿಸ್ ಕೊಟ್ಟರೆ ಅದಕ್ಕೂ ಕೂಡ ಅವರು ಹಾಜರಾಗ್ತಾ ಇಲ್ಲ. ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ವಿಧಾನ ಪರಿಷತ್ ಸದಸ್ಯರು ಕೇಳ್ತಾರೆ. 6 ಸರ್ಕಾರಿ ಶಾಲೆಗಳನ್ನು ಕಟ್ಟಿಸಿದ್ದೀನಿ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ 3ನೇ ತಾರೀಕು ಕಳೆದ 2026ರಲ್ಲಿ ಮತ್ತೊಂದು ಶಾಲೆದ ಉದ್ಘಾಟನೆ, ಶಿರಾ ನಗರದಲ್ಲಿ ಕೇಂದ್ರ ಭಾಗದಲ್ಲಿ ಒಂದು ಶಾಲೆ ಉದ್ಘಾಟನಾ ಕಾರ್ಯಕ್ರಮ, ವರ್ಕ್ಶಾಪ್ ಆರ್ಗನೈಸ್ ಮಾಡಿ ಶಿಕ್ಷಕರಿಗೆ ಅವರು ಬರಬೇಕಲ್ಲಿ ಭಾಗವಹಿಸಬೇಕು ಅನ್ನೋ ಕಾರಣಕ್ಕಾಗಿ ಮಾಡಿದ್ದು. ಅದನ್ನು ಅವರೇನು ಮಾಡಿದ್ರು, ತಡೆ ಹಿಡಿದ್ರು. ನಾನು ಮತ್ತೆ ಅವತ್ತು ಸಂಜೆ ಕಾಂಟ್ಯಾಕ್ಟ್ ಮಾಡ್ತೀನಿ ಡಿ ಸಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಮೇಡಮ್ ಈ ರೀತಿ ಇದೆ, ಅವರು ಬರಬೇಕು ಇವತ್ತೆಲ್ಲ ಒಂದು ಕಡೆ ಪ್ರಾಮಾಣಿಕವಾದ ಪ್ರಯತ್ನ ನನ್ನ ಕಡೆಯಿಂದ ಆಗ್ತಾಯಿದೆ, ಆದರೆ ಅವರಿಲ್ಲ ಸರ್ಕಾರಿ ಆದೇಶ ಇದೆ ಹಾಗೆ ಹೀಗೆ ಅಂತ. ಸೊ ಈ ರೀತಿಯಾಗಿ ಒಂದು ಸರ್ಕಾರಿ ಕಾರ್ಯಕ್ರಮ ಅತ್ಯಂತ ಅಗತ್ಯವಾಗಿರ್ತಕ್ಕಂಥದ್ದು. ಅವರೆಲ್ಲ ಒಂದು ಕಡೆ ದುರುದ್ದೇಶಪೂರ್ವಕವಾಗಿ ಆ ಕಾರ್ಯಕ್ರಮನ ಒಂದು ಯಶಸ್ಸು ಅವ್ರಿಗೆ ಬೇಕಿತ್ತಿಲ್ಲ, ಗೊತ್ತಿಲ್ಲ ನನಗೆ ಅವ್ರಿಗೇನು ಉದ್ದೇಶ ಐತೆ ಅಂತ. ನಾನು ಕೇಳ್ಪಟ್ಟೆ ಇಲ್ಲಿ ಯಾರೋ ಒಬ್ಬರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಯಾರೋ ಒಬ್ಬರು OSD ಇದ್ದರು, ಅವರು ಇದು ಮಾಡಿಬಿಟ್ಟು ಅವ್ರು ನಮ್ಮವರ ಸಿರಾ ತಾಲೂಕಿನವರು ಅವರೇನೋ ಇನ್ವಾಲ್ವ್ ಆಗಿ ಅವರು ಒತ್ತಡ ತಂದು. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಮಹಂತೇಶ್ ಫೋನ್ ಸಂಪರ್ಕದಲ್ಲಿ. ಮಹಂತೇಶ್, ಶಿಷ್ಟಾಚಾರದ ಪ್ರಕಾರ ಸರ್ಕಾರಿ ಕಾರ್ಯಕ್ರಮಗಳಿಗೆ ಶಾಸಕರನ್ನ ಕರೀಬೇಕಾಗಿರೋದು ಜಿಲ್ಲಾಧಿಕಾರಿಗಳ ಕರ್ತವ್ಯ, ಆದರೂ ಕರೀತಿಲ್ಲ ಅಂತ ವಿಧಾನ ಪರಿಷತ್ ಸದಸ್ಯರು ಆರೋಪ ಮಾಡಿದ್ದನ್ನು ಗಮನಿಸಿದ್ವಿ. ಯಾಕೆ ತಪ್ಪುಗಳಾಗ್ತಾ ಇದೆ? ಉದ್ದೇಶಪೂರ್ವಕನ ಅಥವಾ ಬೇರೆ ಕಾರಣನ? ಏನು ರಕ್ಷಕ, ಒಂದು ಆರೋಪ ಇವರು ಮಾಡ್ತಿರೋಂಥದ್ದು ಉದ್ದೇಶಪೂರ್ವಕವಾಗಿ ಈ ರೀತಿಯಾಗಿ ಜಿಲ್ಲಾಧಿಕಾರಿಗಳು ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪನ ಮಾಡ್ತಿರೋಂಥದ್ದು. ಜೊತೆಗೆ ಹಲವು ಬಾರಿ ಕೂಡ ಇವ್ರಿಗೆ ಸರ್ಕಾರಿ ಕಾರ್ಯಕ್ರಮ ಪ್ರೋಟೋಕಾಲ್ ಇರುತ್ತೆ, ಅದ್ರ ಪ್ರಕಾರವಾಗಿ ಕರೆಯಬೇಕಾಗತ್ತೆ, ಇವ್ರಿಗೆ ಆಹ್ವಾನ ನೀಡಬೇಕು, ಅದನ್ನ ಮಾಡಿಲ್ಲ ಅನ್ನೋದು ಒಂದು ಪ್ರಮುಖವಾಗಿ. ಮತ್ತೆ ದೂರವಾಣಿ ಮಾಡಿದ್ರೆ, ಫೋನ್ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಅದನ್ನ ಸ್ವೀಕರಿಸೋದು ಇಲ್ಲ, ವಾಪಸ್ ಕರೆ ಮಾಡಿ ಯಾಕೆ ಕರೆ ಮಾಡಿದ್ರಿ ಅಂತ ಕರೆ ಮಾಡಿದ ಉದ್ದೇಶ ಏನು ಅಂತಲೂ ಕೂಡ ತಿಳ್ಕೊಳ್ಳೋ ಪ್ರಯತ್ನವನ್ನ DC ಅವರು ಮಾಡಲ್ಲ. ಈ ರೀತಿಯಾಗಿ ಚುನಾಯಿತ ಪ್ರತಿನಿಧಿಗಳು ನಮ್ಗೆ ಈ ರೀತಿಯ ಅಗೌರವವನ್ನು ತೋರಿಸ್ತಿದ್ದಾರೆ ಜಿಲ್ಲಾಧಿಕಾರಿಗಳು. ಒಂದು ವೇಳೆ ನಮ್ಗೆ ಈ ರೀತಿಯಾಗಿ ಅಗೌರವ ತೋರಿಸೋದು ಒಂದ್ ಕಡೆ ಆದ್ರೆ, ಇನ್ನು ಜನರ ಸಾಮಾನ್ಯರಿಗೆ ಯಾವ ರೀತಿಯಾಗಿ ಇವರು ಲಭ್ಯ ಆಗ್ತಾರೆ? ಇವರು ಜನಸೇವೆಗೆ ಬಂದಿರುವಂತರು, ಆದ್ರೆ ನಮ್ಮ ಏನು ಕರೆಗಳಿಗೆ ಅಥವಾ ನಮ್ಮ ದೂರುಗಳಿಗೆ ಸ್ಪಂದಿಸ್ತಿಲ್ಲ ಅನ್ನೋದು ಪ್ರಮುಖವಾಗಿ. ಹಾಗಾಗಿ ಈ ಕುರಿತು ಹಲವು ಬಾರಿ ಕೂಡ ನಾವು ಗಮನಕ್ಕೆ ತಂದ್ವಿ, ಆದ್ರೆ ಅವ್ರು ಸುಧಾರಿಸ್ಕೊಳ್ಳದಲ್ಲೇ ಇದ್ದಿದ್ರಿಂದಾಗಿ ಇದೀಗ ನಾವು ಹಕ್ಕುಚ್ಯುತಿಯನ್ನ ಮಂಡಿಸುವ ನಿರ್ಧಾರಕ್ಕೆ ಬಂದಿರುವಂತದ್ದು. ಹಾಗಾಗಿ ಹಕ್ಕು ಬಾಧ್ಯತಾ ಸಮಿತಿಗೆ ನಾವೇ ದೂರನ್ನು ನೀಡಿದ್ದೀವಿ ಅನ್ನೋ ಒಂದು ಮಾತನ್ನ ಏನು ವಿಧಾನ ಪರಿಷತ್ ಸದಸ್ಯರಾದಂತಹ ರಮೇಶ್ ಬಾಬು ಅವರು ಮತ್ತೆ ಜೊತೆಗೆ ಚಿದಾನಂದ ಗೌಡರು ಇಬ್ರು ಕೂಡ ಹೇಳಿರುವಂತದ್ದು. ಅದಾದ ಬಳಿಕ ಈಗ ಅಲ್ಲಿಂದಲೂ ಹಕ್ಕುಬಾಧ್ಯ ಸಮಿತಿಯಿಂದಲೂ ಕೂಡ ಜಿಲ್ಲಾಧಿಕಾರಿಗಳಿಗೆ 4 ಬಾರಿ ನೋಟಿಸ್ ನೀಡಿದ್ದಾರೆ. ಆದ್ರೆ 4 ಬಾರಿ ನೋಟಿಸ್ಗೂ ಕೂಡ ತೃಪ್ತಿದಾಯಕವಾದಂತಹ ಉತ್ತರವನ್ನ ಜಿಲ್ಲಾಧಿಕಾರಿಗಳು ನೀಡಿಲ್ಲ ಹಿನ್ನೆಲೆಯಲ್ಲಿ ಈಗ ಅವರ ವಿರುದ್ಧ ಹಕ್ಕುಚ್ಯುತಿ ಮಂಡನೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಈ ಸಂಬಂಧ ವಿಧಾನ ಪರಿಷತ್ ಕಾರ್ಯದರ್ಶಿ ಜ್ಯೋತಿ ಅವರು ಏನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜೀಶಿ ಅವರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಈ ಖುದ್ದು ಕೂಡಲೇ ಬಂದು ಸರಿಯಾದ ಸಮಂಜಸವಾದ ಉತ್ತರವನ್ನ ಕೊಡಬೇಕು ಅಂತಲೂ ಕೂಡ ಆ ಪತ್ರದಲ್ಲಿ ಮೆನ್ಷನ್ ಆಗಿರುವಂತದ್ದು. ರಕ್ಷಿತ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.